ಎಲ್ಲರಿಗೂ ಶರಣು. ಡಿಸೆಂಬರ್ 2ನೇ ತಾರೀಕು ಕೊಪ್ಪಳ ಜಿಲ್ಲೆಯಲ್ಲಿ ನಡೀತಾ ಇದ್ದಂಥ ಈ ಬಲ್ಡೋಟ, ಕಿರ್ಲೋಸ್ಕರ್ ಈ ರೀತಿಯ ಕಂಪ್ನಿಗಳೇನಿದೆ ಇವನ್ನ ವಿಸ್ತರಣೆ ಮಾಡಬಾರ್ದು, ಮತ್ತು ಹೊಸ ಫ್ಯಾಕ್ಟ್ರಿಗಳು ಬರಬಾರ್ದು ಅಂತೇಳಿ ಪರಿಸರ ಹಿತರಕ್ಷಣಾ ವೇದಿಕೆ ಅಂತ ಕೊಪ್ಪಳ ಜಿಲ್ಲೆಯ ಹಿರಿಯ ಹೋರಾಟಗಾರರು ಅವತ್ತು ನಾನಿದ್ದಾಗ ಅದು 33ನೇ ದಿನದ ಧರಣಿ ಅಂತೆ. ಈ ಎಲ್ಲ ಬಗೆಯ ಎಲ್ಲ ಜನಾಂಗದ ಎಲ್ಲ ಪ್ರಗತಿಪರವಾಗಿ ಆಲೋಚನೆ ಮಾಡುವಂಥವ್ರು ಆ ಒಂದು ಹೋರಾಟಕ್ಕೆ ಬೆಂಬಲನ ಕೊಡ್ತಾ ಬಂದಿದ್ದಾರೆ. ಇವರ ಡಿಮ್ಯಾಂಡ್ ಏನು ಅಂತಂದರೆ, ಈ ಒಂದು ಫ್ಯಾಕ್ಟ್ರಿಗಳೇನಿದೆ ಇದರಿಂದ ಪರಿಸರ ಮಾಲಿನ್ಯ ಉಂಟಾಗಿದೆ, ಅಲ್ಲಿಯ ಜನರಿಗೆ ಕಿರಿಕಿರಿ ಆಗ್ತಾ ಇದೆ. ಆ್ಯಶ್ ರೈನ್ ಏನು ಈ ಆರು ಬೂದಿ ಅಂತ ಏನು ಕರಿತೀವಿ, ಈ ಬೂದಿಯಿಂದ ತುಂಬ ಡಿಸ್ಟರ್ಬ್ ಆಗ್ತಾ ಇದೆ. ಕೊಪ್ಪಳ ಅದೊಂದು 1997 98 ಅದು ಜಿಲ್ಲೆಯಾಗಿ ಅನೌನ್ಸ್ ಆಗಿದ್ದು. ನಿಜವಾಗ್ಲೂ ಆ ಒಂದು ಹೋರಾಟ ಕೊಪ್ಪಳ ಮಾದರಿ ಹೋರಾಟ ಅಂತಲೇ ಫೇಮಸ್ ಅದು. ಯಾಕಂತಂದರೆ ಸುಮಾರು ಒಂದು 80 ದಿನದ ಹೋರಾಟಕ್ಕೆ ಸರ್ಕಾರ ಗಮನ ಕೊಟ್ಟು ಆ ಜಿಲ್ಲೆಗಳನ್ನ ರಚನೆ ಮಾಡ್ತು. ಅವರು ಮಾಡಿದ್ದಕ್ಕೆ ಇವತ್ತು ಚಾಮರಾಜನಗರ ಆಗಿರುವಂಥದ್ದು, ದಾವಣಗೆರೆ ಆಗಿರುವಂಥದ್ದು, ಇನ್ನೂ ಒಂದು ಒಟ್ಟು ಅವಾಗ 7 ಜಿಲ್ಲೆಗಳು ರಚನೆ ಆಯಿತು. ಮೋಸ್ಟ್ಲಿ ಬಾಗಲಕೋಟೆನೂ ಅವಾಗಲೇ ಆಗಿದ್ದು ಅನಿಸುತ್ತೆ. ಈ ಒಂದು ಹೋರಾಟದ ಮೂಲಕ ಪಡೆದಂಥ ಕೊಪ್ಪಳ ಜಿಲ್ಲೆಗೆ ಒಂದಷ್ಟು ಅಭಿವೃದ್ಧಿ ಕೆಲಸಗಳು ಬಂತು. ಒಂದಷ್ಟು ಬದಲಾವಣೆಯೂ ಕೂಡ ಕಾಣ್ತಾ ಇದೆ. ಇವತ್ತು ನೀವೇನಾದರೂ ಕೊಪ್ಪಳ ಸಿಟಿನ ಹೋಗಿ ಗಮನಿಸಿದ್ರೆ, ಯಾಕೆ ಕೊಪ್ಪಳನ ಮಾತಾಡ್ತಾ ಇದ್ದೀನಿ ಅಂತಂದರೆ, ರಾಜ್ಯದಲ್ಲಿ ಹಿಂದುಳಿದ ಜಿಲ್ಲೆ ಅಂತ ಏನಾದರೂ ಇದ್ದರೆ ಈ ಕಡೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಚಾಮರಾಜನಗರ ಅಂತ ಕರೀತಾರೆ, ಆ ಕಡೆ ಕೊಪ್ಪಳ ಮತ್ತು ಯಾದಗಿರಿ ಅಂತ ಕೈ ಮಾಡಿ ತೋರಿಸ್ತಾರೆ. ಇದು ಯಾವ ಆಧಾರದಲ್ಲಿ ಇವರು ಹಿಂದುಳಿದ ಜಿಲ್ಲೆ ಅಂತ ತೋರಿಸ್ತಾ ಇದ್ದಾರೆ? ಇದು ಕೇವಲ ಅಭಿವೃದ್ಧಿ ಅಂತಂದರೆ ಈ ರೋಡು, ಫ್ಯಾಕ್ಟ್ರಿ, ಕಾಂಕ್ರೀಟು, ಬಿಲ್ಡಿಂಗು ಇದು ಮಾತ್ರನ ಇಲ್ಲ. ಅಭಿವೃದ್ಧಿ ಅಂತಂದು 2 ಬಗೆ ಇದೆ. ಅದರಲ್ಲಿ ಜನ ಅಭಿವೃದ್ಧಿ, ಮಾನವ ಅಭಿವೃದ್ಧಿ, ಇನ್ನೊಂದು ಯೋಜನಾ ಅಭಿವೃದ್ಧಿ. ಈ ನಮ್ಮ ಅಧಿಕಾರಿಗಳಿರ್ಬೋದು, ಇಲ್ಲ ರಾಜಕಾರಣಿಗಳಿರ್ಬೋದು, ಈ ಯೋಜನಾ ಅಭಿವೃದ್ಧಿ ಮಾಡೋದಕ್ಕೆ ಅವರು ಕುದಿಗಾಲಲ್ಲಿ ನಿಂತಿರ್ತಾರೆ. ಯಾಕಂತಂದರೆ, ಸುಮ್ಮನೆ ಉದಾಹರಣೆ ಹೇಳ್ತೀನಿ ಕೇಳಿ. ನೀವು ನಿಮ್ಮ ಪಂಚಾಯಿತಿಗೆ ಒಂದು ಹೈಟೆಕ್ ಆಸ್ಪತ್ರೆ ಬೇಕು ಸರ್ಕಾರದಿಂದ ಅಂತ ಕೇಳಿ, ಅದು ಖಂಡಿತವಾಗೂ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾವು ಅದನ್ನು ಈಡೇರಿಸೋದಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಯಾಕಂತಂದರೆ ಆ ಬಿಲ್ಡಿಂಗು ಕಟ್ತಾರಲ್ಲ, ಆ ಮೆಟೀರಿಯಲ್ ದುಡ್ಡಲ್ಲಿರ್ಬೋದು ಮತ್ತು ಆ ಕೂಲಿ ದುಡ್ಡಲ್ಲಿ ಇರ್ಬೋದು, ಅದೆಲ್ಲದರಲ್ಲೂ ಕಮಿಷನ್ ಹೊಡಿಬೋದು. ಒಂದು 10 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆದರೆ ಇವ್ರಿಗೆ ಕಿಕ್ ಬ್ಯಾಕು ಅದರಲ್ಲಿ ಕನಿಷ್ಠ 2 ಕೋಟಿ ಬರುತ್ತೆ. ಅಂದರೆ ಯಾರು ಈ ಮೇಯ್ನ್ MLA MP ಇವರು ಮಿನಿಸ್ಟ್ರು, ತಿರ್ಗಾ ಯಾರು ಮೇನ್ ಅಧಿಕಾರಿಗಳಿರ್ತಾರಲ್ಲ ಅವ್ರಿಗೆ, ಇನ್ನು ಬೇರೆಯವ್ರಿಗೆ ಅವ್ರದ್ದೇ ಆದಂಥ ರೇಂಜಲ್ಲಿ ಅದು ಸಿಗುತ್ತೆ. ಇದು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಕ್ಕೂ ಕೂಡ ಅದು ಶೇರ್ ಆಗುತ್ತೆ. ಇದು ಬರೀ ರಾಜ್ಯ ಮಟ್ಟದಲ್ಲೋ ಇಲ್ಲ ಒಕ್ಕೂಟ ಮಟ್ಟದಲ್ಲಿ ಮಾತ್ರ ಅಲ್ಲ, ನೀವು ಪಂಚಾಯಿತಿ ಮಟ್ಟದಲ್ಲೂ ಕೂಡ ಈ ಹಂತ ಬಂದು ತಲುಪಿದೆ. ರೆಪ್ರೆಸೆಂಟೇಟಿವ್ ಡೆಮಾಕ್ರಸಿ ಏನು ನಾವು ಚುನಾಯಿತ ಪ್ರತಿನಿಧಿನ ಆಯ್ಕೆ ಮಾಡಿ ಕಳಿಸ್ತೀವಲ್ಲ, ಈ ಒಂದು ಪ್ರಜಾಪ್ರಭುತ್ವ ಅಲ್ಲಿಗೆ ಬಂದಿದೆ. ಇನ್ನು ಅಲ್ಲಿಗೇನಾದರೂ ಎಕ್ವಿಪ್ಮೆಂಟ್ ಬೇಕಾಗಿತ್ತು, ಹೈಟೆಕ್ಕು ಇದು ಏನು ಎಕ್ಸ್ರೇ ಮಿಷಿನು, ಇನ್ಯಾವುದು MRI ಸ್ಕ್ಯಾನಿಂಗು, ಬ್ಲಡ್ ಟೆಸ್ಟ್ ಮಾಡೋದು, ಈ ಉಚ್ಚಕಕ್ಕ ಟೆಸ್ಟ್ ಮಾಡೋದು, ಇಂಥದ್ದೆಲ್ಲ ಬೇಕಾಗಿತ್ತು ಅಂತ ಇಟ್ಕೊಳ್ಳಿ, ಅದು ಕೂಡ ತರಿಸ್ತಾರೆ. ಆದರೆ ಅದನ್ನು ಆಪ್ರೇಟ್ ಮಾಡಿ ಕಂಡುಹಿಡಿಯೋಕ್ಕೆ ಬೇಕಾದ ಟೆಕ್ನಿಷಿಯನ್ಗಳನ್ನ ಅಪಾಯಿಂಟ್ ಮಾಡೋದಿಲ್ಲ, ಬೇಕಾದ ಡಾಕ್ಟ್ರುಗಳನ್ನ ಅಪಾಯಿಂಟ್ ಮಾಡೋದಿಲ್ಲ, ನರ್ಸ್ಗಳನ್ನ ಅಪಾಯಿಂಟ್ ಮಾಡೋದಿಲ್ಲ. ಇದು ಮಾನವ ಅಭಿವೃದ್ಧಿ. ಯಾವುದು ನೇರವಾಗಿ ಜನರಿಗೆ ಹೋಗುತ್ತಲ್ಲ, ಅಂದರೆ ಸ್ಯಾಲ್ರಿ ರೂಪದಲ್ಲಿ ಹೋಗುತ್ತೆ. ಅವ್ರ ವಿದ್ಯಾಭ್ಯಾಸ ಅವತ್ತಾದ್ರೂ ವಿದ್ಯಾಭ್ಯಾಸ ಮಾಡಿದವರು ಕಡಿಮೆ ಇರ್ತಿದ್ರು. ಇವತ್ತು ಪ್ಯಾರಾಮೆಡಿಕಲ್ ಕೋರ್ಸ್ಗಳು ಮಾಡ್ಕೊಂಡು ಪಾಪ 5,000 6,000ಕ್ಕೆ ಪ್ರೈವೇಟ್ಗಳಲ್ಲಿ ಕೆಲಸ ಮಾಡ್ತಾಯಿರೋರು ಎಷ್ಟು ಜನ ಇಲ್ಲ. ಇವರೆಲ್ಲರನ್ನೂ ಕೂಡ ಕೆಲಸ ಮಾಡೋದಕ್ಕೆ ರೆಡಿ ಇದ್ದಾರೆ. ಆದರೆ ಇವ್ರೇನು ಮಾಡ್ತಾರೆ ಅಂದರೆ, ಈ ಜನ ಅಭಿವೃದ್ಧಿ ಕಡೆಗೆ ಗಮನ ಕೊಡೋದಿಲ್ಲ, ಯೋಜನಾ ಅಭಿವೃದ್ಧಿ ಕಡೆ ಗಮನ ಕೊಡ್ತಾರೆ. ರೋಡ್ಗಳು, ಲೈಟು, ಮಗದೊಂದು ಅವಶ್ಯಕತೆ ಇಲ್ಲದೆ ಹೋದ್ರೂ, ಅದರಲ್ಲೂ ಬೆಂಗಳೂರಂಥ ಊರಲ್ಲಿ ಪ್ರತಿ 6 ತಿಂಗಳು 3 ತಿಂಗಳು ಒಂದ್ಸತಿ ಚೆನ್ನಾಗಿರೋ ರೋಡ್ಗಳನ್ನ, ಚೆನ್ನಾಗಿರೋ ಫುಟ್ಪಾತು, ಬ್ಯಾರಿಕೇಡು ಇವನ್ನೆಲ್ಲ ಕಟ್ ಮಾಡಿ ತೋಡಿ ತೆಗೆದು ಬಿಸಾಕಿ ಹೊಸದನ್ನು ಹಾಕ್ತಾರೆ. ಯಾಕೋಸ್ಕರ ಹಾಕ್ತಾರೆ? ಕಮಿಷನ್ಗೋಸ್ಕರನೇ ಹೊರತಾಗಿ ಇದು ಜನರಿಗೆ ಒಳ್ಳೇದು ಮಾಡಬೇಕು ಅಂತ ಖಂಡಿತವಾಗ್ಲೂ ಅಲ್ವೇ ಅಲ್ಲ. ಹಾಗಾದರೆ ಜನ ಅಭಿವೃದ್ಧಿ ಅಂದರೆ ಏನು? ಕೆಲಸ ಕೊಡೋದು ಜನ ಅಭಿವೃದ್ಧಿನ? ಕೆಲಸ ಕೊಡೋದು ಕೂಡ ಜನ ಅಭಿವೃದ್ಧಿಗೆ ಬರುತ್ತೆ. ಅದಕ್ಕಿಂತ ಮೊದಲು ಉತ್ತಮ ಗುಣಮಟ್ಟದ ಸಮಾನ ಶಿಕ್ಷಣ ಕೊಡುವಂಥದ್ದು, ಅದು ಸರ್ಕಾರದ ವತಿಯಿಂದನೇ ಕೊಡುವಂಥದ್ದು ಜನ ಅಭಿವೃದ್ಧಿ, ಮಾನವ ಅಭಿವೃದ್ಧಿ ಆಗುತ್ತೆ.
ಇದರ ಜೊತೆಗೆ ಒಳ್ಳೆ ಪೌಷ್ಟಿಕಾಂಶದ ಊಟನ ತಿನ್ನಬೇಕಿರುತ್ತೆ. ಅತಿ ಹೆಚ್ಚು ಸಮಸ್ಯೆ ಕೊಪ್ಪಳ ಮತ್ತು ಏನು ಉತ್ತರ ಕರ್ನಾಟಕ ಭಾಗದಲ್ಲಿ ಅವರು ಅಪೌಷ್ಟಿಕಾಂಶದಿಂದ ನರಳ್ತಾರೆ. ಫುಡ್ ಹ್ಯಾಬಿಟ್ಟು ಒಂದು ಚೂರು ಸರಿ ಇಲ್ಲ. ಮತ್ತು ಇವರು ಏನು ಶೌಚಾಲಯ ಅಂತ ಏನು ಕರಿತೀವಿ, ಬೆಳಿಗ್ಗೆ ಎದ್ದರೆ ಈ ಟಾಯ್ಲೆಟ್‌ಗೆ ಹೋಗುವಂಥ ಪದ್ಧತಿ ಇದೆಯಲ್ಲ, ಅದು ಈ ಕಡೆ ಹಳೆ ಮೈಸೂರು ಭಾಗದಲ್ಲೂ ಕೂಡ ಇದೆ. ಅವ್ರು ಯಾವುದೋ ಅವ್ರ ಹೊಲ್ದ ಹತ್ರ ಹೋದಾಗ್ಲೋ ಇಲ್ಲ ಗದ್ದೆ ಹತ್ರ ಹೋದಾಗ್ಲೋ ಹೋಗ್ಬೋದು. ಇಲ್ಲ ಎಮರ್ಜೆನ್ಸಿ ಅರ್ಜೆಂಟ್ ಇದ್ದಾಗ ಆ ರೀತಿ ಮಾಡ್ಬೋದು. ಇಲ್ಲ ಈ ಭಾಗದಲ್ಲಿ ಸ್ವಲ್ಪ ಟಾಯ್ಲೆಟ್‌ಗಳನ್ನ ಬಳಸೋದು ಕಲ್ತ್ಕೊಂಡಿದ್ದಾರೆ. ಆ ಭಾಗದಲ್ಲಿ ನೀವು ಯಾವುದೇ ಹಳ್ಳಿಗೆ ಹೋಗಿ, ಯಾವುದೇ ಅ ಊರುಗಳಿಗೆ ಹೋಗಿ ಆ ಎಂಟ್ರೆನ್ಸಲ್ಲೇನೆ ಅದೊಂಥರ ಸ್ವಾಗತ ಕಮಾಂತರ ಆ ಗಬ್ಬು ನಾರುವಂಥ ಈ ವಾಸನೆ ಇರ್ಬೋದು. ಮತ್ತು ಕತ್ಲೆ ಆಗೋದನ್ನೇ ಕಾಯ್ಕೊಂಡು ಪಾಪ ಮಹಿಳೆಯರು ಇರ್ತಾರೆ. ಇನ್ನು ಮಕ್ಕಳಂತೂ ಅವ್ರಿಗೆ ರಾತ್ರಿ ಬೆಳಗ್ಗೆ ಅನ್ನೋದೇ ಇಲ್ಲ. ಅವ್ರು ಯಾವಾಗ ಬೇಕಾದ್ರೂ ಅವರು ವೆಲ್ಕಮ್ ಮಾಡ್ಕೊಂಡು ಅಲ್ಲಿ ಕೂತಿರ್ತಾರೆ. ಈ ರೀತಿಯ ವಿಚಾರಗಳು, ಸಣ್ಣ ಪುಟ್ಟ ವಿಚಾರಗಳು, ಊಟದ ವಿಚಾರ ಇರ್ಬೋದು, ಮತ್ತು ಈ ಟಾಯ್ಲೆಟ್‌ಗೆ ಹೋಗುವಂಥ ವಿಚಾರ ಇರ್ಬೋದು, ಇದನ್ನ ಜನ ಅಭಿವೃದ್ಧಿಗೆ ಬರುತ್ತೆ. ಈ ಥರದ್ದನ್ನು ಎಲ್ಲ ಕೂಡ ಈ ರಾಜಕಾರಣಿಗಳು ಅಡ್ರೆಸ್ಸೇ ಮಾಡೋದಿಲ್ಲ. ಆ ಕಡೆಗೆ ಹೋಗೋದೇ ಇಲ್ಲ ಅವರು. ಅವ್ರು ಮಾತ್ರ ಐಷಾರಾಮಿಯಾಗಿ ಕಟ್ಕೊಂಡು ಆರಾಮಾಗಿರ್ತಾರೆ. ಅದರಲ್ಲೂ ಎಸ್ಪೆಷಲಿ ಈಗೇನು ಈ ಉತ್ತರ ಕರ್ನಾಟಕ ಭಾಗ ಅಂತ ಏನು ಕರೀತಾ ಇದ್ದಾರೆ, ಅದು ಇವಾಗ ಹೈದರಾಬಾದ್ ಕರ್ನಾಟಕ ಇರ್ಬೋದು, ಇನ್ನೊಂದು ಯಾವುದು ಬಾಂಬೆ ಕರ್ನಾಟಕ ಇರ್ಬೋದು, ಈಗೇನು ಹಳೆ ಮೈಸೂರು ಅಂತ ಇದೆ, ಇವೆಲ್ಲ ಸೇರಿ ಏಕೀಕರಣ ಕರ್ನಾಟಕ 56ರಲ್ಲಾಗಿದ್ದು. ಇಲ್ಲೆಲ್ಲ ಇವರು ಎಮ್-ಎಲ್-ಎಗಳು ಗೆದ್ದುಬಿಟ್ಟು ಆರಾಮಾಗಿ ಬಂದು ಬೆಂಗಳೂರಲ್ಲಿ ಆಸ್ತಿ ಮಾಡ್ಕೊಂಡು ಒಂದು ಆಫೀಸ್ ಗೀಫೀಸ್ ಮಾಡಿಬಿಡೋದು. ಅವ್ರ ಕ್ಷೇತ್ರದ ಯಾರೇ ಅವರ ಮತದಾರರು ಬಂದರೆ ಅವ್ರಿಗೆ ಇಲ್ಲಿ ಊಟ ಗೀಟ ಮಾಡಿಸಿ ಬೆಂಗಳೂರಲ್ಲಿ ಸುತ್ತಾಡಿಸಿ ಕಳಿಸ್ಬಿಡೋದು. ಅವ್ರನ್ನ ಮೈ ಮರೆಸಿ ಕಳಿಸ್ಬಿಡೋದು. ನಿಜವಾದ ಅವರ ಸಮಸ್ಯೆ, ಅವರ ಊರಿನ ಸಮಸ್ಯೆಗೆ ಗಮನ ಕೊಡದೆ ಆ ಭಾಗದಲ್ಲಿ ಯಾವ ಫೀಲಿಂಗ್ ಬಂದಿದೆ ಅಂದರೆ, ಈ ಬೆಂಗಳೂರು ಮೈಸೂರು ಭಾಗದವರೇ ಎಲ್ಲ ಕಬಳಿಸ್ಕೊಬಿಡ್ತಾ ಇದ್ದಾರೆ, ನಾವೇನೋ ದುಡಿದು ಆಗ್ತಾ ಇದ್ದೀವಿ ಅನ್ನುವಂಥ ಫೀಲಿಂಗನ್ನು ತರಿಸಿದ್ದಾರೆ. ನಿಜವಾಗ್ಲೂ ಪರಿಸ್ಥಿತಿ ಯಾವ ಥರ ಇದೆ ಅಂದರೆ, ಈ ಬೆಂಗಳೂರು ಮೈಸೂರು ಸುತ್ತಮುತ್ತ ಒಂದಷ್ಟು ವೈಚಾರಿಕತೆಯಿಂದ, ಅದರಲ್ಲೂ ಎಸ್ಪೆಷಲಿ ಊಟದ ವ್ಯವಸ್ಥೆ ಇದೆಯಲ್ಲ, ನೀವು ಏನಾದ್ರೂನುವೆ ಈ ಒಂದು ಚಿತ್ರದುರ್ಗದಿಂದ ಆ ಕಡೆಗೆ ಹೋಯ್ತು ಅಂತಂದರೆ ಯಾವುದೇ ಹಬ್ಬಕ್ಕೂ ಕೂಡ ಇವರು ಬಾಡೂಟನ ಮಾಡೋದೇ ಇಲ್ಲ. ಇವ್ರಿಗೆ ಬಾಡೂಟ ಅಂತಂದರೆ ಅದೇನೋ ಒಂದು ಮತಾದಿ ಮನೋಭಾವನ ತಂದಿಟ್ಬಿಟ್ಟಿದ್ದಾರೆ. ಎಲ್ಲೋ ಹೊಲದಲ್ಲಿ ಮಾಡ್ಕೊಂಡು ತಿನ್ನಬೇಕು, ಇಲ್ಲ ತಿಂದ ಮೇಲೆ ದೇವಸ್ಥಾನಕ್ಕಿರಲಿ ಮನೆ ಒಳಗೆ ಹೋಗಬಾರ್ದು, ಈ ಥರದ್ದು. ಇಲ್ಲಿಲ್ಲ ಅಂತಲ್ಲ, ಏನು ಮಂಡ್ಯ ಮೈಸೂರು ಇಲ್ಲೆಲ್ಲ ಇಲ್ಲ ಅಂತಲ್ಲ, ಇಲ್ಲಿ ಕಾರ್ತಿಗೆ 1 ತಿಂಗಳು ಅಂತಂದರೆ ನಮ್ಮ ಮನೆಗಳಲ್ಲೇ ಮಾಡೋದಿಲ್ಲ. ನಾವು ಎಷ್ಟು ಹೇಳಿ ಸಾಕಾಗೋಯ್ತದೆ. ಅದನ್ನೊಂದಿಷ್ಟಾರ ಆಡ್ಕೊಳ್ಳಿ, ಬೈರಿ ಏನೇ ಮಾಡಿದ್ರೂ ಅವರು ಅದಕ್ಕೆ ಆದಂಥ ಒಂಥರ ಆ ರೆಸಿಸ್ಟೆನ್ಸನ್ನ ತೋರಿಸ್ತಾರೆ. ಇಲ್ಲೂ ಕೂಡ ಈಗ ನೋಡಿ, ಈಗ ಯಾವುದೋ ಒಂದು ಹಬ್ಬದಲ್ಲಿ ಚಿಕನ್ ತಿಂದ್ಬಿಟ್ರು, ಇನ್ಯಾವುದೋ ಒಂದು ರಾಜಕಾರಣಿ ಮೀನು ತಿಂದ್ಬಿಟ್ಟು ಯಾವುದೋ ಒಂದು ಬಿಲ್ಡಿಂಗ್ ಒಳಗೆ ಹೋಗ್ಬಿಟ್ರು, ಕಟ್ಟಡದೊಳಗೆ ಹೋಗ್ಬಿಟ್ರು ಅಂತ ಈ ಥರದ್ದೆಲ್ಲ ನಾನ್ಸೆನ್ಸ್ ರೀತಿಲಿ ಸುದ್ದಿ ಎಲ್ಲ ಮಾಡ್ತಾರೆ. ಆದರೆ ಸ್ವತಃ ಅಲ್ಲಿಯ ಜನ, ಈ ಭಾಗದ ಜನ ಏನಿದ್ದಾರೆ, ಬಾಂಬೆ ಕರ್ನಾಟಕ ಇರ್ಬೋದು, ಹೈದರಾಬಾದ್ ಕರ್ನಾಟಕ ಇರ್ಬೋದು, ಅವರೇ ಶರಣಾಗ್ಬಿಟ್ಟಿದ್ದಾರೆ. ಇಲ್ಲಪ್ಪ ನಾವು ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು ಅನ್ನುವ ರೀತಿಲಿ. ಇದು ಅಪೌಷ್ಟಿಕಾಂಶಕ್ಕೆ ಭಾಳ ಕಾರಣ ಆಗಿರುವಂಥದ್ದು. ಇದನ್ನು ಸುಮಾರು ಒಂದು 3-4 ವರ್ಷದ ಹಿಂದೆ ನಾವುಗಳೆಲ್ಲ ಸ್ಟಡಿ ಮಾಡಿ ಮೊಟ್ಟೆ ಕೊಡಲೇಬೇಕು ಅಂತ ಹೋರಾಟ ಮಾಡಿದ್ಮೇಲೆ ಈಗ ಸ್ಕೂಲ್ ಮಕ್ಕಳಿಗೆ ಮೊಟ್ಟೆ ಸಿಗ್ತಾ ಇದೆ. ಆದರೆ ಅಲ್ಲಿಯ ಕೆಲವು ಶಾಲೆಗಳಲ್ಲೂ ಕೂಡ ಕೆಲವರು ತಿನ್ನೋದಕ್ಕೆ ಆಕ್ಷೇಪಣೆನ ವ್ಯಕ್ತಪಡಿಸಿ ಕೆಲವು ಮಕ್ಕಳಿಗೆ ಈಗಲೂ ಕೂಡ ಮೊಟ್ಟೆ ಸಿಗ್ತಾ ಇಲ್ಲ. ಇನ್ನು ಬೇರೆ ಮಕ್ಕಳಿಗೆ ಮೊಟ್ಟೆ ತಿನ್ನುವಂಥದ್ದು ಈ ಥರದ್ದು ಆಗ್ತಾ ಇದೆ. ಈ ಜನ ಅಭಿವೃದ್ಧಿ ವಿಚಾರದಲ್ಲಿ ಭಾಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು, ಹೆಲ್ತು ಎಜುಕೇಷನ್ನು ಸಿಗ್ತಾ ಇದೆಯಾ, ಅದನ್ನು ಹೆಣ್ಣು ಮಕ್ಕಳಿಗೆ ಪೌಷ್ಟಿಕಾಂಶದ ಆಹಾರ ಸಿಗ್ತಾ ಇದೆಯಾ, ಇವೆಲ್ಲ ಸಿಕ್ಕಿದ್ರೆ ಆವಾಗ ಅಭಿವೃದ್ಧಿ ಆಯಿತು ಅಂತ ಹೇಳ್ಬೋದು. ಹಾಗಾಗಿ ಏನು ಕೊಪ್ಪಳದಲ್ಲಿ ನಡೀತಾ ಇರುವಂಥ ಈ ಒಂದು ಪ್ರತಿಭಟನೆಗೆ ನಾವು ಕೂಡ ಬೆಂಬಲ ಕೊಟ್ಟು ಮುಂದಕ್ಕೆ ಇಡೀ ಜಿಲ್ಲೆಯ ಜನರ ಅಭಿವೃದ್ಧಿಗೆ, ಯಾಕಂದರೆ ಅದನ್ನು ನೋಡಿದ್ರೆ ಆ ಜಿಲ್ಲೆಯಲ್ಲಿ ರಸ್ತೆಗಳಿರ್ಬೋದು, ಫ್ಯಾಕ್ಟ್ರಿಗಳಿರ್ಬೋದು, ಆ ಬಿಲ್ಡಿಂಗ್ಗಳನ್ನೆಲ್ಲ ನೋಡಿದ್ರೆ ಯೋಜನಾ ಅಭಿವೃದ್ಧಿಗೆ ಸಾಕಷ್ಟು ದುಡ್ಡನ್ನು ಕೊಡ್ತವ್ರೆ. ಯಾಕಂದರೆ ಅದು 371 ಜೇಲ್ ಬರುತ್ತಲ್ಲ, ಅದಕ್ಕೊಂದಷ್ಟು ವಿಶೇಷ ಅನುದಾನ ಇದೆಲ್ಲ ಸಿಗುತ್ತೆ. ಇನ್ನು ಉದ್ಯೋಗದಲ್ಲೂ ಕೂಡ ಅವ್ರಿಗೆ ವಿಶೇಷವಾದ ಮೀಸಲಾತಿ ಇರೋದ್ರಿಂದ ಉದ್ಯೋಗ ಕೂಡ ಸಿಗ್ತಾ ಇದೆ. ಕಾಲ್ಫಾರ್ಮ್ ಮಾಡ್ತಾ ಇಲ್ಲ, ಕಾಲ್ಫಾರ್ಮ್ ಮಾಡಿದ್ರೆ ಬೇರೆಯವ್ರಿಗಿಂತ ಹೆಚ್ಚು ಅಲ್ಲಿ ಸಿಗುತ್ತೆ. ಆದರೆ ಒಂದು ಸುಸ್ಥಿರ ಅಭಿವೃದ್ಧಿ ಆಗಬೇಕು ಅಂತಂದರೆ
ಸರಿಸುಮಾರು 20 ಲಕ್ಷ ಜನ ಇದ್ದಾರೆ ಅಂತಂದ್ರು. ಈ 20 ಲಕ್ಷ ಜನದ್ದು ಕೂಡ ಡಾಟಾ ಇರಬೇಕಾಗುತ್ತೆ. ಇವರೆಲ್ಲ ಯಾವ ಸಮುದಾಯದವರು ಅನ್ನೋದು ಐಡೆಂಟಿಫೈ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಸೋಷಿಯಲ್ ಗ್ರೂಪನ್ನ ಐಡೆಂಟಿಫೈ ಮಾಡಿಲ್ಲ ಅಂತಂದ್ರೆ ನಾವು ಯೋಜನೆಗಳನ್ನ ತಲುಪಿಸೋದಕ್ಕಾಗಲ್ಲ. ಯಾವುದೋ ಬಲಿಷ್ಠ ಜಾತಿಗಳು ಅವರು ಎಲ್ಲ ಅವರ ಕಪಿಮುಷ್ಟಿಲಿ ಹಳ್ಳಿಗಳಲ್ಲಿ ಇಟ್ಕೊಂಡಿರ್ತಾರೆ. ಎಲ್ಲರೂ ಕೂಡ ಈ ಜಿಲ್ಲಾ ಕೇಂದ್ರಕ್ಕೆ ಬಂದ್ಬಿಟ್ರೆ ಯಾವುದೇ ಜಾತಿ ಇರೋದ್ರು ಇನ್ನೊಂದು ಜಾತಿಯವ್ರನ್ನ ಫೈಟ್ ಮಾಡ್ಬೋದು. ಆದರೆ ಹಳ್ಳಿಗಳು ಜಾಸ್ತಿ ಇರೋದ್ರಿಂದ ಹಳ್ಳಿಗಳಿಗೆ ನೀವು ಏನೇ ಸವಲತ್ತು ಕೊಡಿ, ಯಾವ ಸಮುದಾಯಕ್ಕೆ ಓಲ್ಡ್ ಇದೆಯೋ ಆ ಸಮುದಾಯ ಹೇಳ್ದಂಗೆ ಇತರರು ಕೇಳಬೇಕಾಗುತ್ತೆ. ಹಾಗಾಗಿ ಅರ್ಬನೈಸೇಷನ್ ಆಗೋದು ಭಾಳ ಇಂಪಾರ್ಟೆಂಟ್ ಇದೆ. ಸಾಕಷ್ಟು ಜನ ಹೇಳ್ಬೋದು ಈ ಸಿಟಿಗಳಾಗಿ ನಮ್ಮ ಕುಟುಂಬ ವ್ಯವಸ್ಥೆ ಹೊರ್ಟೋಯ್ತು, ಅದೋಯ್ತು ಇದೋಯ್ತು ಅಂತ. ಅಲ್ಲ, ಈ ಎವ್ರಿ ಇಂಡಿವಿಜುವಲ್ ಅವರು ಹ್ಯಾಪಿಯಾಗಿರ್ಬೇಕು. ಪ್ರತಿ ವ್ಯಕ್ತಿ ಕೂಡ ಖುಷಿಯಾಗಿರ್ಬೇಕು. ಪ್ರತಿ ವ್ಯಕ್ತಿ ಕೂಡ ಒಂದು ಒಳ್ಳೆ ಊಟನ ಮಾಡ್ಕೊಂಡು ತನ್ನ ಕೈಲಾಗಿದ್ದನ್ನು ಈ ಸಮಾಜಕ್ಕೂ ಕೊಡಬೇಕು. ಈ ಒಂದು ಕುಟುಂಬ ವ್ಯವಸ್ಥೆ ಅನ್ನೋದು ಅದು ಹೊರಗಡೆಯಿಂದ ನೋಡೋದಕ್ಕೆ ಚೆನ್ನಾಗಿರ್ತದೆ ಹೊರತಾಗಿ ಒಳಗಡೆ ಒನ್ಸ್ ಅಗೇನ್ ಏನು ಈ ಜಾತಿ ವ್ಯವಸ್ಥೆಯಲ್ಲಿ ಬಲಿಷ್ಠ ಜಾತಿಯವರು ಇನ್ನಿತರ ಜಾತಿಯವ್ರನ್ನ ಹತ್ತಿಕ್ತಿರ್ತಾರೋ ಅದೇ ರೀತಿ ಈ ಕೂಡು ಕುಟುಂಬಗಳಲ್ಲಿ ಯಾವುದೋ ಒಬ್ಬರು ಇಬ್ಬರು ಕೈಯಲ್ಲಿ, ಅದರಲ್ಲೂ ಪಿತೃಪ್ರಧಾನ ಕುಟುಂಬ ವ್ಯವಸ್ಥೆ ಆಗಿರೋದ್ರ ಗಂಡಸರ ಕೈಯಲ್ಲಿ ಇನ್ನೆಲ್ಲರ ಬದುಕು ಒಂದು ಉಸಿರು ಕಟ್ಟುವ ವಾತಾವರಣದಲ್ಲಿ ಇರುತ್ತೆ. ಹಾಗಾಗಿ ಇನ್ನದೇ ಜಿಲ್ಲೆಯ ಹೋರಾಟಗಳಾಗಲಿ, ಈ ಹೋರಾಟಗಳೇನಾಗ್ಬಿಟ್ಟಿದೆ ಅಂತಂದರೆ ಯಾವುದನ್ನು ಬೇಡ ಬೇಡ ಅನ್ನೋದಕ್ಕೆ ಮಾತ್ರ ಹೋರಾಟಗಳು ಆಗ್ತಾ ಇದೆ. ಆ ರೀತಿ ಆಗಬಾರ್ದು. ನಾವು ನಮ್ಮ ಜಿಲ್ಲೆ ಯಾವ ರೀತಿ ಅಭಿವೃದ್ಧಿ ಆಗಬೇಕು ಅಂತೇಳಿ ಪ್ರಿಂಟನ್ನು ರೆಡಿ ಮಾಡಿ ರೀತಿಯ ಕೆಲಸ ಮಾಡುವಂಗೆ ನಾವು ನಮ್ಮ ಜನಪ್ರತಿನಿಧಿಗಳನ್ನ ಬೆಂಡ್ ಮಾಡೋದು ಅದೊಂದು ಒಳ್ಳೆಯ ಬೆಳವಣಿಗೆ ಆಗುತ್ತೆ ಅಂತ ಈ ಹೋರಾಟದಲ್ಲೂ ಕೂಡ ನಾನು ತಿಳಿಸಿದ್ದೀನಿ. ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ನಿಮ್ಮ ಊರು ಇಲ್ಲ ನಿಮ್ಮ ಜಿಲ್ಲೆ ಅಭಿವೃದ್ಧಿ ಆಗೋದಕ್ಕೆ ಯಾವ ರೀತಿ ಬ್ಲೂ ಪ್ರಿಂಟ್ ಇರಬೇಕು ಅಂತ ನೀವು ಕೂಡ ಆಲೋಚನೆ ಮಾಡಿ. ನಿಮ್ಗೇನಾದರೂ ನಮ್ಮ ಜೊತೆ ಚರ್ಚೆ ಮಾಡಿ ನಮ್ಮನ್ನು ಒಳಗೊಳ್ಬೇಕು ಅಂತ ಅನ್ಸಿದ್ರೆ ನಮಗೂ ಕೂಡ ಕರೆ ಮಾಡಿ ಒಳಗೊಳ್ಳಿ. ನಾವು ಯಾವಾಗ್ಲೂ ಆ ಕೆಲಸಕ್ಕೆ ಮುಕ್ತವಾಗಿ ಸಿಗ್ತೀವಿ ಅಂತ ಹೇಳ್ತಾ ಶರಣು. ಥ್ಯಾಂಕ್ ಯು.